ಗೈಸ್ ನಮ್ಮ ಅಪ್ಪ ಬ್ಯಾಗ್ ಹಾಕೊಂಡು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಎಲ್ಗೋ ಹೋಗ್ತಾ ಇದೀವಿ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಇವಾಗ ಪೆಟ್ರೋಲ್ ಖಾಲಿ ಆಗಿದೆ, ಸೊ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ. ಇವಾಗ ಪೆಟ್ರೋಲ್ ಹಾಕಾಯ್ತು ಅಂತ ಹೋಗ್ತಾ ಇದ್ದೀವಿ. ನಾವು ಝೂಡಿಯೋಕ್ ಹೋಗ್ತೀವಿ. ಝೂಡಿಯೋಕ್ ಹೋದ್ಮೇಲೆ M5 ಮಾಲ್ಗೆ ಹೋಗ್ತಿದೀವಿ. ಫಸ್ಟ್ ಝೂಡಿಯೋಕ್ ಹೋಗ್ಬೇಕು, ಆಮೇಲೆ M5 ಮಾಲ್ಗೆ ಹೋದ್ರೆ M5 ಮಾಲ್ಗೆ ಫಸ್ಟ್ ಝೂಡಿಯೋಕ್ ಹೋಗ್ಬೇಕು. ನಾವು ಇವಾಗ ಝೂಡಿಯೋಕ್ ಹೋಗ್ಬಿಟ್ಟು ಏನ್ ಪರ್ಚೇಸ್ ಮಾಡೋದು ಅಂತ ಗೊತ್ತಿಲ್ಲ. ಡ್ರೆಸ್ ಪರ್ಚೇಸ್ ಮಾಡ್ಬೇಕು. ಪರ್ಚೇಸ್ ಮಾಡ್ತೀನೋ ಇಲ್ವೋ, ಇಷ್ಟ ಆಗುತ್ತೋ ಗೊತ್ತಿಲ್ಲ. ಫ್ಯಾಮಿಲಿ ಹೋಗ್ತಿದೀವಿ, 4 ಜನ, ಅಪ್ಪ ಅಮ್ಮ ತಮ್ಮ ನಾನು. ಅಮ್ಮನ ಬರ್ಡೇ ಇದೆ ಈ ಫ್ರೈಡೆ, ಸೊ ಏನಾದ್ರೂ ಸಿಕ್ಕಿದ್ರೆ ತಗೋಬೇಕು, ಗೊತ್ತಿಲ್ಲ. ಡ್ರೆಸ್ ಇಲ್ಲ ಟಾಯ್ಸ್ ಏನಾದ್ರು ತಗೋಬೇಕು ಅನ್ಗೋಸ್ಕರ. ಅವ್ನ ಬರ್ಡೇ ಇವಾಗ ಹತ್ರ ಇದೆಯಲ್ಲ, ಅದಕ್ಕೆ. ಗೈಸ್ ಇವಾಗ ನಾವು ಝೂಡಿಯೋಕ್ ರೀಚ್ ಆಗಿದ್ದೀವಿ. ಅನನಗರಲ್ಲಿ ಹೊಸದಾಗಿರೋದಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ನೋಡೋಣ ಯಾವ ತರ ಡ್ರೆಸ್ ಇದೆ ಅಂತ. ನೋಡಿ ಡ್ರೆಸ್ ಎಲ್ಲ ಚೆನ್ನಾಗಿದೆ. ನೋಡಿ ಇವಾಗ ನಾವು ಚೈನ್ ಎಲ್ಲ ನೋಡ್ತಾ ಇದೀವಿ. ಇಯರಿಂಗ್ಸ್ ಏನಾದ್ರು ನೋಡೋಣ ಅಂತ ಇದ್ದೀನಿ. ಚೆನ್ನಾಗಿರೋ ಇಯರಿಂಗ್ಸ್ ಇದೆಲ್ಲ ಇದೆ. ದೊಡ್ಡದಾಯ್ತಮ್ಮ, ದೊಡ್ಡದಾಯ್ತಾ? ಚಂದ ಇದೆ. ಇದು ಕೂಡ ಇದೆ ನೋಡು, ಅದು 149. ಇದು ಚಂದ ಉಂಟು, ಇದು ಚೆನ್ನಾಗಿದೆ. ಇರು ಇದು 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 ಆ ಚೈನ್ ಅಲ್ಲ, ಇದು ನೋಡಿ ತಗೊಳ್ಳ. ಗೈಸ್ ಇದನ್ನು ತಗೊಂಡಿದ್ದೀನಿ ನೋಡಿ ಗೈಸ್. ಸಣ್ಣದು ನನಗೆ ಕೀ ಪಂಚಲ್ಲ. ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ವಿ? ಅಪ್ಪ ನಂಗೆ ಈ ತರ ಪ್ಯಾಂಟ್ ಒಂದು ಬೇಕಂತ ಮಮ್ಮಿ. ಅಮ್ಮ ಮೇಲೆ ಮೇಲಿದೆ, ಮೇಲೆ ಕೆಳಗೇನಿದ್ರೆ ಇಲ್ಲಿ ಏನಾದ್ರು ಇದೆಯಾ ನೋಡ್ತಾ ಇದೀವಿ ಈ ಸೆಕ್ಷನ್ ಅಲ್ಲಿ, ಗೊತ್ತಿಲ್ಲ ಗೈಸ್. ಸೊ ಅಪ್ಪ ಬ್ಯಾಗ್ ಹಾಕೊಂಡು ಹೋಗ್ತಿದ್ವಿ. ಗೈಸ್ ನಮ್ಮ ಅಪ್ಪ ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅಮ್ಮ ಏನೇನೋ ನೋಡ್ತಾ ಇದ್ದಾರೆ, ಪರ್ಸು ಸ್ಲಿಪ್ಪರು ಅಂತ ಗೊತ್ತಿಲ್ಲ. ನಾವಿವಾಗ ಮೇಲ್ಗಡೆ ಹೋಗ್ತಾ ಇದೀವಿ, ಏನಂತ ಗೊತ್ತಿಲ್ಲ. ನಮಗಿದೆ ಕೆಲಸ, ಪರ್ಚೇಸಿಗೆ ಹೋದ್ರೆ ನಾವಿಗೆ ಹೋಗ್ತೀವಿ. ನೋಡಿ ಗೈಸ್, ಫ್ಯಾಮಿಲಿ ಹೋದ್ರೆ ನಮ್ಮ ಕತೆ ಇಷ್ಟೇ. ಯಾರು ಮಾಡಿದ್ರಲ್ಲ ಮುಗಿಸ್ಕೊಂಡು ಹೋಗೋದು. ಏನೋ ಒಂದು ಪರ್ಚೇಸ್ ನಮ್ಗೆ ಅಲ್ಲಿದೆ ಅಂತೆ, ನೋಡೋಣ ಬನ್ನಿ ಕಿಡ್ಸ್ಗೆ. ನಾನು ಏನಾದ್ರು ತಗೊಂಡು ಹೋಗ್ಬೇಕು ಅನ್ಕೊಂಡಿದೀನಿ, ಗೊತ್ತಿಲ್ಲ, ಸಿಕ್ಕಿದ್ರೆ ತಗೊಂಡು ಹೋಗ್ಬೇಕು. ನಾನು ನನ್ಗೊಂದು ಪ್ಯಾಂಟ್ ನೋಡ್ಬೇಕು ಅನ್ಕೊಂಡಿದ್ದೀನಿ, ಜೀನ್ಸ್ ಪ್ಯಾಂಟು ಈ ತರ ಟೈಪ್ ಅಲ್ಲಿ ಡಿಫ್ರೆಂಟ್ ಆಗಿ, ಅಂದ್ರೆ ಪ್ಲಾಜಾ ಜೀನ್ಸ್ ತರ ಬರುತ್ತಲ್ಲ ಆ ತರ ಜೀನ್ಸ್ ನೋಡ್ಬೇಕು ಅನ್ಕೊಂಡಿದೀನಿ. ಅದು ತುಂಬಾ ಸಣ್ಣದಾಯ್ತು ನೋಡಿ. ಡಿಫ್ರೆಂಟ್ ಸಣ್ಣ ಮಕ್ಳಿಗೂ ಕೂಡ ಇಲ್ಲಿ ಬಟ್ಟೆ ಇದೆ, ಡಿಫ್ರೆಂಟ್ ಆಗಿದೆ ಗೈಸ್. ಸಣ್ಣ ಮಕ್ಳಿಗೂ ನಂಗೆ ಈ ತರ ಪ್ಯಾಂಟ್ ಹುಡುಕ್ತಾ ಇದೆ. ಈ ಕಲರ್ ತಗೊಳೋದ ಇಲ್ಲ ಈ ಕಲರ್ ತಗೊಳೋದ, ಈ ಕಲರ್ ತಗೊಳೋದ, ಇದಕ್ಕೆ ತಗೊಳೋದು ಅಂತ ಗೊತ್ತಿಲ್ಲ. ನಾನ್ ಪ್ಲಾನ್ ಮಾಡಿರೋದು ಈ ಕಲರ್, ಬಟ್ ನೋಡೋಣ. ನನ್ನ ತಮ್ಮ ಹುಡುಗಿರ ಬಟ್ಟೆ ತಗೊಂಡಿದ್ದಾನೆ.
ನೋಡೋಣ, ನಂಗೆ ಇಷ್ಟ ಆದ್ರೆ ಏನಾದ್ರು ಒಂದು ಬಟ್ಟೆ ತಗೋಬೇಕು. ನಮ್ಮ ಅಪ್ಪ ಏನಾದ್ರು ತಗೋಬೇಕಂತೆ, ತಗೊಳ್ಳಿ, ನೋ ಪ್ರಾಬ್ಲಮ್. ಐ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಅಪ್ಪ 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 ಅಪ್ಪ, ನಾನು ಕೇಳಿರೋ ಪ್ಯಾಂಟ್ ನೋಡಿ. ನಂಗೆ ಈ ಬಟ್ಟೆ ತುಂಬಾ ಇಷ್ಟ ಆಯ್ತು, ಬಟ್ ನನ್ನ ಸೈಜ್ ಇಲ್ಲ ಗೈಸ್. ತುಂಬಾ ಸ್ಯಾಡ್ ಫೀಲಿಂಗ್ ಆಗ್ತಾ ಇದೆ ನನಗೆ. ನನ್ನ ಸೈಜ್ ಇಲ್ಲ ಗೈಸ್. ಸಣ್ಣ ಸಣ್ಣ ಮಕ್ಳಿಗೆ ಮಾತ್ರ ಇದೆ ಇದು, ದೊಡ್ಡವ್ರಿಗಿಲ್ಲ. ನಂಗೆ ಈ ಥರದ್ದು ಇಷ್ಟ ಆಯ್ತು. ಅಪ್ಪ ನಂಗೆ ಇದು ಇಷ್ಟ ಆಯ್ತಪ್ಪ. ಎಂತ ನಮ್ಗೇನಾದ್ರು ಗರ್ಲ್ಸ್. ಅಪ್ಪ ಇದು 5 years to 14 years ಗರ್ಲ್ಸ್ ನಮ್ಮದು. 5 years to 14 years. ಆ ಚಡ್ಡಿ ಇದೇನು ನಾನು ಈ ತರ ತಗೊಳ್ಳ. 5 years to ಜೀನ್ಸ್ ಪ್ಯಾಂಟಿಗೆ ಹಾಕಕ್ಕೆ ನಂಗೆ ಇಷ್ಟ ಆಯ್ತು ಥರ. ಅದೇ ಓಕೆ, ನಂಗೆ ಅದೇ ಕರೆಕ್ಟ್ ಇದೆ. ಟ್ರಯಲ್ ಮಾಡ್ಕೊಬಲ್ಲ. ಟ್ರಯಲ್ ರೂಮ್ ಇಲ್ವಾ ಅಮ್ಮ? ಅಪ್ಪ ಟ್ರಯಲ್ ರೂಮ್ ಇಲ್ವಾಪ್ಪ? ಟ್ರಯಲ್ ರೂಮ್ ಅಪ್ಪ ನಾನು ಇದು ತಗೊಂಡಿದ್ದೀನಿ. ಅಪ್ಪ 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 ಓಕೆ, ಇದು ತುಂಬಾ ದೊಡ್ಡದಾಗಿಲ್ವಾ ಅಮ್ಮ? ಇನ್ನು ಎಷ್ಟು ಗೊತ್ತಿಲ್ಲ. 5 to 6 years, 7 to 8 years ತಗೋಣ. ನನ್ನ ಶರ್ಟ್ ಎಲ್ಲ 7 to 8 years ಕರೆಕ್ಟ್ ಆಗುತ್ತೆ, ಬಟ್ ಪ್ಯಾಂಟು ಅಂತೆಲ್ಲ ಸ್ವಲ್ಪ ಅಷ್ಟೇ. ಅಮ್ಮ ಇದು ತಗೊಳ್ಳ? ಚೆನ್ನಾಗಿಲ್ಲ? ತಗೊಳ್ಳ? ಹಾಂ 179, 180, 180 ಅಂದ್ರೆ ಇಷ್ಟ ಆಗೋ ಬಟ್ಟೆಗಳನ್ನ ಇದೆಲ್ಲ ನಮ್ಮ ತಮ್ಮ. ಅಪ್ಪ 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 ದೀಕ್ಷಿತಿಗೆ ಚೆನ್ನಾಗಿಲ್ವ ಒಂಥರ? ಇಷ್ಟ ಆಗಿಲ್ಲ ದೀಕ್ಷಿತ್? ಅಪ್ಪ ನಂಗೆ ಮ್ಯಾಚಿಂಗ್ ಬಟ್ಟೆ ಇಲ್ಲ ಇಲ್ಲ ನೋ. ಅಮ್ಮ ಅಮ್ಮ ನನ್ನ ಬಟ್ಟೆಗೆ ಮ್ಯಾಚಿಂಗ್ ದೊಡ್ಡ ಸೈಜ್ ಕೇಳಿದ್ರೆ ಅಲ್ವಾ ನನ್ನ ಬಟ್ಟೆ. ಅಪ್ಪಂದಾಗ ಅಪ್ಪ ಓಡ್ತಾರೆ, ನಮ್ದೆಲ್ಲದಾಗ ಮೆನ್ಸ್ ಅಂದ ತಕ್ಷಣ ನಮ್ಮಪ್ಪ ಓಡಿದ್ರು. ನಮ್ಗೇನಾದ್ರು ಕೇಳಿದ್ರೆ ಮೆತ್ತಗ್ ಬರ್ತಾರೆ ನಮ್ಮಪ್ಪ. ಇಲ್ಲಿ ಮೆನ್ಸ್ ಸೆಕ್ಷನ್ ಅಲ್ಲಿ ನಮ್ಗೇನಿಲ್ಲ ಗೈಸ್, ಬರೀ ನಮ್ಮ ಅಪ್ಪನ್ಗೆ ನಮ್ಮ ತಮ್ಮಂಗಿದ್ರು. ನಮ್ಮ ತಮ್ಮ ಈ ಗೊಂಬೆಗೆ ಹಾಯ್ ಮಾಡ್ತಾ ಇದ್ದಾನೆ. ನಮ್ಮ ಅಪ್ಪನ ಮಾತ್ರ ಮೆನ್ಸ್ ಸೆಕ್ಷನ್ ಅಲ್ಲಿ ನಮ್ದೇನು ಇಲ್ಲ ಗೈಸ್, ನಮ್ದೇನು ಇಲ್ಲ. ಎಲ್ಲ ನಮ್ಮ ಅಪ್ಪನೇ ಪರ್ಚೇಸ್ ಮಾಡಬೇಕು. ಆಗ ಮೆನ್ಸ್ ಸೆಕ್ಷನ್ ಅಲ್ಲಿ ನಮ್ಗೇನು ಕೆಲಸ ಇಲ್ಲ. ಮೆನ್ಸ್ ಸೆಕ್ಷನ್ ನಮ್ಮಪ್ಪ ಹೋಗ್ತಾ ಇದ್ದಾರೆ, ನಮ್ಮ ಅಪ್ಪನಿಂದ ನಾವಿಬ್ರು ಸಾಡ್ತಾ ಇದ್ದೀವಿ. ನಮಗೆ ಇವಾಗ ಶಾಪಿಂಗ್ ಎಲ್ಲ ಆಯ್ತು. ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ಏನಾದ್ರು ನೋಡ್ತಾ ಇದ್ದೀವಿ, ಪರ್ಫ್ಯೂಮ್ ಏನಾದ್ರು ಇಷ್ಟ ಆದ್ರೆ ತಗೋತೀವಿ ಗೈಸ್. ಇವಾಗ ನಾವು ಹೊರಗಡೆ ಬಂದ್ವಿ ಪರ್ಚೇಸ್ ಮಾಡ್ಕೊಂಡು. ಇವಾಗ ನಾವು ಹೋಗ್ತಾ ಇರೋದು M5 ಮಾಲ್ ಗೈಸ್. ಏನ್ ಆಡಕ್ಕಿದ್ಯಾ ಗೊತ್ತಲ್ಲ, ಗೊತ್ತಿಲ್ಲ. ಆಲ್ರೆಡಿ ನಾವು ತಗೊಂಡಿದ್ವಿ, ತುಂಬಾ ರೇಟ್ ಇದೆ ತಗೊಂಡಿದ್ದೀವಿ. 1800 ಏನೋ ತಗೊಂಡ್ಬಿಟ್ಟಿದ್ದೀವಿ. ಆಲ್ರೆಡಿ ಅದು ಖಾಲಿ ಆಗ್ಬಿಟ್ಟಿದೆ. 2-3 ಸಲ 4-5 ಸಲ ಹೋದ್ವಿ ನಾವು. ನಮ್ಮ ಮನೆ ಪಕ್ಕನೇ ಇರೋದ್ರಿಂದ, ಇಲ್ಲಾಂದ್ರೆ ಹೋಗ್ತಾ ಇದ್ದಿಲ್ಲ ನಾವು. 4-5 ಸಲ ಬೇಗ ಖಾಲಿನೂ ಆಗ್ತಾ ಇದ್ದಿಲ್ಲ. ನಾವು ಮನೆ ಪಕ್ಕ ಇರೋದ್ರಿಂದ ನಾವು ನಡ್ಕೊಂಡು ಹೋಗ್ಬೋದು, ಅಷ್ಟು ಈಸಿ. ನೋಡಿ ಸೂರ್ಯದಿಂದ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಗೈಸ್ ಹೋಗ್ತಾ ಇದ್ದೀವಿ. ಹತ್ಲಪ್ಪ